ಬಿಗ್ ಬಾಸ್ ಮನೆಯಲ್ಲಿ ಈ ಒಂದು ವೀಕೆಂಡ್ ಸಿಕ್ಕಾಪಟ್ಟೆ ಮಜವಾಗಿತ್ತು. ನಿಮಗೆ ಗೊತ್ತಿರಬಹುದು, ಚಂದ್ರಪ್ರಭಾ ಮತ್ತೆ ಅಶ್ವಿನಿ ಗೌಡ ಇಬ್ಬರಿಗೂ ಕೂಡ ಕಿಚ್ಚ ಅವರು ಸಿಕ್ಕಾಪಟ್ಟೆ ಚೆನ್ನಾಗಿ ಕ್ಲಾಸ್ ಅನ್ನು ತಗೊಂಡು ಅದ್ರ ಜೊತೆಗೆ ವಿಡಿಯೋಗಳನ್ನ ತೋರಿಸಿ ಸುತ್ಕೊಂಡು ಹೊಡೆಯೋ ರೀತಿಯಲ್ಲಿ ಒಬ್ಬೊಬ್ಬರಿಗೂ ಕೂಡ ಗ್ರಹಚಾರವನ್ನ ಬಿಡಿಸ್ಬಿಟ್ರು. ಸೊ ಅಶ್ವಿನಿ ಗೌಡ ಕೊನೆಗೂ ನನ್ನದೇ ತಪ್ಪು ಅಂತ ಹೇಳಿ ಒಪ್ಕೊಂಡ್ರು. ಆದ್ರೂ ಕೂಡ ಅವರಿಬ್ಬರ ಒಂದು ಕಾನ್ವರ್ಸೇಷನ್ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಈ ಸೀಸನ್ ನ ಸಿಕ್ಕಾಪಟ್ಟೆ ಚೆನ್ನಾಗಿದ್ದಂತಹ ವೀಕೆಂಡ್ ಅಂತ ಹೇಳಿ ನನಗೆ ವೈಯಕ್ತಿಕವಾಗಿ ಅನಿಸ್ತು. ಆದ್ರೆ ಬಿಗ್ ಬಾಸ್ ಇತಿಹಾಸದಲ್ಲೇ ಮತ್ತೊಂದು ಮೈಲಿಗಲ್ಲಿಗೆ ಹಾಗೂ ಸುದೀಪ್ ಅವರು ಒಂದು ನಿರ್ಧಾರಕ್ಕೆ ಹೋಗಿದ್ದಾರೆ. ಅದು ನಾಳೆ ಆ ಒಂದು ಎಪಿಸೋಡ್ ಪ್ಲೇ ಆಗುತ್ತೆ. ಅದು ಕೂಡ ರಿಷಾ ಅವರು ಗಿಲ್ಲಿಗೆ ಹೊಡೆದಿರುವಂತಹ ಒಂದು ಎಪಿಸೋಡ್ ಬಗ್ಗೆ ಮಾತಾಡ್ತಾರೆ. ಏನು ನಿರ್ಧಾರ ತಗೊಳ್ತಾರೆ ಅಂತ ಹೇಳಿ ನೋಡ್ಕೋತಾ ಹೋಗೋಣ. ಸೊ ಈಗ ಬರ್ತಿರುವಂತಹ ಅಪ್ಡೇಟ್ಗಳ ಪ್ರಕಾರ ಎಲ್ಲ ಕಡೆ ನಿಮಗೂ ಈಗಾಗಲೇ ಗೊತ್ತಾಗಿರ್ಬೋದು ಮನೆಯಿಂದ ಆಚೆ ಯಾರು ಹೋಗಿದ್ದಾರೆ ಅಂತ ಹೇಳಿ. ಸೊ ಚಂದ್ರಪ್ರಭಾ ಅವರು ಮನೆಯಿಂದ ಆಚೆ ಹೋಗಿದ್ದಾರೆ ಅಂತ ಹೇಳಿ ಎಲ್ಲಾ ಕಡೆ ನ್ಯೂಸ್ಗಳು ಹಬ್ತಾ ಇದೆ. ಅದ್ರ ಜೊತೆಗೆ ರಿಷಾ ಅವರಿಗೆ ಏನ್ ಮಾಡಿರ್ಬೋದು ಅಂತ ಹೇಳಿ ನಿಮ್ಮ ತಲೆಯಲ್ಲೂ ಕೂಡ ಒಂದು ಗುಂಗು ಹೋರಾಡ್ತಿರ್ಬೋದು. ಇಲ್ಲಿ ಚಂದ್ರಪ್ರಭಾ ಹೋಗಿರ್ಲಿಕ್ಕೆ ಮುಖ್ಯ ಕಾರಣ ಏನಂತ ಹೇಳಿದ್ರೆ ಇವರು ಗಿಲ್ಲಿಯ ವಿರುದ್ಧ ನಿಂತ್ಕೊಂಡಿದ್ದೆ ಇವರಿಗೆ ಮುಳ್ಳಾಯಿತು ಅಂತ ಹೇಳಿ ನನಗೆ ವೈಯಕ್ತಿಕವಾಗಿ ಅನಿಸಿತು. ಅದರ ಜೊತೆಗೆ ಸುದಿ ಅವರು ಕೂಡ ಬಾಟಮಿಗೆ ಬಂದು ತಮ್ಮ ಏನು ಆ ಒಂದು ಸರವನ್ನ ಕೊಟ್ಟಿದ್ರಲ್ಲ ಅದರ ಮುಖಾಂತರ ಉಳ್ಕೊಂಡಿದ್ದಾರೆ. ಅದರಿಂದಾಗಿ ಚಂದ್ರಪ್ರಭಾ ಅವರು ಆಚೆ ಹೋಗಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಸೊ ಈ ಅಪ್ಡೇಟ್ ಆದ ನಂತರ ಮತ್ತೊಂದು ಅಪ್ಡೇಟ್ ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ, ಬಿಗ್ ಬಾಸ್ ಇತಿಹಾಸದಲ್ಲೇ ಯಾರಾದ್ರೂ ಒಬ್ಬರ ಮೇಲೆ ಮ್ಯಾನ್ ಹ್ಯಾಂಡ್ಲಿಂಗ್ ಅನ್ನ ಮಾಡಿದ್ರೆ ಅವರು ಮನೆಯಿಂದ ಆಚೆ ಹೋಗುವಂತಹ ಒಂದು ಸಾಧ್ಯತೆ ಇತ್ತು. ಆದ್ರೆ ಅದಕ್ಕೆ ಈಗ ಹೊಸ ಒಂದು ಟ್ವಿಸ್ಟ್ ಅನ್ನ ಬಿಗ್ ಬಾಸ್ ಅವರು ಹಾಗೂ ಸುದೀಪ್ ಅವರು ಕೊಟ್ಟಿದ್ದಾರೆ. ಅದು ಕೂಡ ಮನೆ ಮಂದಿ ಎಲ್ಲರೂ ಕೂಡ ಗುಟ್ಟಾಗಿ ಹೇಳಬೇಕು ಇವರು ಮನೆಯಲ್ಲಿ ಇರಬೇಕೋ ಬೇಡ ಅಂತ ಹೇಳಿ. ಸೊ ಆ ವಿಚಾರವಾಗಿ ನಿಮಗೆ ಗೊತ್ತಿರಬಹುದು, ಮನೆಯಲ್ಲಿರುವಂತ ಎಲ್ಲರೂ ಕೂಡ ಸೇರಿ ಅವರಿಗೆ ಯೆಲ್ಲೋ ಕಾರ್ಡ್ ಅನ್ನ ಕೊಡ್ತಾರೆ. ಅಂದ್ರೆ ಅದೊಂದು ವಾರ್ನಿಂಗ್ ರೀತಿಯಲ್ಲಿ. ರೆಡ್ ಕಾರ್ಡ್ ಅನ್ನ ಕೊಟ್ಟರೆ ಅವರೆಲ್ಲರೂ ಕೂಡ ಹೊರಗಡೆ ಹೋಗಬೇಕು ಅಂತ ಹೇಳಿ. ಆದ್ರೆ ಮನೆಯಲ್ಲಿರುವಂತ ಎಲ್ಲಾ ಮಂದಿರು ಸೇರ್ಕೊಂಡು ಮಾಳುವವ್ರನ್ನ ಹೊರತುಪಡಿಸಿ ಎಲ್ಲರೂ ಹಳದಿ ಕಾರ್ಡ್ ಅನ್ನ ಕೊಡ್ತಾರೆ. ಇದು ಒಂದು ವಾರ್ನಿಂಗ್ ಅಂತ ಹೇಳಿ. ಆದ್ರೆ ಮಾಳು ಅವರು ಕ್ಯಾಪ್ಟನ್ ಆಗಿರೋದ್ರಿಂದ ಅವರು ರೆಡ್ ಕಾರ್ಡ್ ಅನ್ನ ಕೊಟ್ಟಿದ್ದಾರೆ. ಸೊ ಈ ಒಂದು ರೆಡ್ ಕಾರ್ಡ್ ಅನ್ನ ಇಟ್ಕೊಂಡು ರಿಷಾ ಅವ್ರನ್ನ ಆಚೆ ಹಾಕಿದಾರೋ ಅಥವಾ ಮನೆ ಮಂದಿಯಲ್ಲಿ ತುಂಬಾ ಜನ ಅವರಿಗೆ ಯೆಲ್ಲೋ ಕಾರ್ಡ್ ಕೊಟ್ಟಿದ್ದಾರೆ ಅಂತ ಹೇಳಿ ಮನೆಯಲ್ಲೇ ಇಟ್ಕೊಂಡಿದಾರೋ ಅದು ಖಂಡಿತವಾಗಿ ನೀವು ಈ ವೀಕೆಂಡ್ ಅಲ್ಲಿ ಬರುವಂತ ಎಪಿಸೋಡ್ ಅನ್ನ ನೋಡ್ಬೇಕಾಗತ್ತೆ. ಆದ್ರೆ ಸುದೀಪ್ ಅವರು ಒಂದು ವಾರ್ನಿಂಗ್ ಅನ್ನು ಕೂಡ ಕೊಟ್ಟಿದ್ದಾರಂತೆ. ಸೊ ಅದರ ಮುಖಾಂತರ ರಿಷಾ ಅವರು ಮನೆಯಲ್ಲಿ ಉಳ್ಕೊಂಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಬಟ್ ಇದೆಲ್ಲ ಅಪ್ಡೇಟ್ ಅನ್ನ ನಾವು ಸ್ಪಷ್ಟವಾಗಿ ಗೊತ್ತಾಗಬೇಕು ಅಂತ ಹೇಳಿದ್ರೆ ಎಪಿಸೋಡ್ ಅನ್ನ ನೋಡ್ಬೇಕಾಗತ್ತೆ. ಸ್ಪಷ್ಟವಾಗಿ ಚಂದ್ರಪ್ರಭಾ ಹೋಗಿರೋದಂತೂ ಗ್ಯಾರಂಟಿ ಅಂತ ಹೇಳಲಾಗ್ತಾ ಇದೆ. ಸೊ ಅವ್ರು ಹೋಗಿದ್ದು ಕೂಡ ಒಳ್ಳೇದಾಯ್ತು ಅನ್ನಿಸ್ತು. ಯಾಕಂದ್ರೆ ಅವರ ಮಾತಿನಲ್ಲಿ ಒಂದು ಕ್ಲಾರಿಟಿ ಇರಲಿಲ್ಲ, ಮನೆಯಲ್ಲಿ ಒಂದು ಕಾಮಿಡಿ ಇರಲಿಲ್ಲ. ಎಲ್ಲೋ ಒಂದು ಕಡೆ ಕಾವ್ಯನ ಗಿಲ್ಲಿನ ಟಾರ್ಗೆಟ್ ಮಾಡಿದ್ದು ಅವರಿಗೆ ಸಿಕ್ಕಾಪಟ್ಟೆ ದೊಡ್ಡ ಹೊಡೆತ ಬಿದ್ದಿದೆ. ಸೊ ಇದನ್ನ ತಿಳ್ಕೊಂಡ್ಬೇಕು ಧ್ರುವಂತ್ ಅವರು ಮತ್ತೆ ಕಾಕ್ರೋಚ್ ಅವರು ಕೂಡ ಇದೇ ರೀತಿ ಆಡ್ಕೊಂತ ಹೋದ್ರೆ ಮುಂದಿನ ದಿನಗಳಲ್ಲಿ ಮನೆಗೆ ಹೋಗ್ತಾರೆ. ಸೊ ರಿಷಾ ಅವರು ಏನಾಗಿದ್ದಾರೆ ಅಂತ ಹೇಳಿ ನೋಡ್ಕೊಂಡ್ರೆ, ಸೊ ರಿಷಾ ಅವರು ಕೂಡ ಹೋಗಿದ್ರೆ ಡಬಲ್ ಎಲಿಮಿನೇಷನ್ ಆಗಿರುತ್ತೆ. ರಿಷಾ ಹೋಗಿಲ್ಲ ಅಂದ್ರೆ ಚಂದ್ರಪ್ರಭಾ ಹೋಗಿರೋ ಗ್ಯಾರಂಟಿ. ರಿಷಾ ಅವರಿಗೆ ಒಂದು ವಾರ್ನಿಂಗ್ ಅನ್ನ ಕೊಟ್ಟುಕೊಂಡು ಮನೆಯಲ್ಲಿ ಇಟ್ಕೊಳ್ಳುವಂತ ಕೆಲಸವನ್ನ ಮಾಡಿದ್ದಾರೆ. ಮುಂದೆ ಯಾರೇ ಈ ಒಂದು ಕಾರ್ಯವನ್ನ ಮಾಡಿದ್ರು ಕೂಡ ಅವರಿಗೆ ಯಾವುದೇ ರೀತಿಯಾದಂತಹ ಒಂದು ವಾರ್ನಿಂಗ್ ಅನ್ನ ಕೊಡೋದಿಲ್ಲ. ಡೈರೆಕ್ಟ್ ಮನೆಯಿಂದ ಆಚೆ ಹಾಕ್ತೀವಿ ಅನ್ನೋ ಒಂದು ಗುಟ್ಟನ್ನು ಕೂಡ ಬಿಟ್ಕೊಟ್ಟಿದ್ದಾರೆ ಅಂತ ಹೇಳಿ ಹೇಳಲಾಗ್ತಿದೆ. ಆದ್ರೆ ನಾಳೆ ಎಪಿಸೋಡ್ ಸಿಕ್ಕಾಪಟ್ಟೆ ಮಜವಾಗಿರುತ್ತದೆ. ಯಾಕಂದ್ರೆ ಯಾವತ್ತೂ ಕೂಡ ಆಗದೆ ಇರೋದು ನಾಳೆ ಆಗ್ತಾ ಇದೆ. ಮಿಸ್ ಮಾಡದೆ ನೋಡ್ತಾ ಇರಿ.